ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಳ್ಳೆಯತನವು ಶಾಪವು ವರದಾನವು ಗೊತ್ತಿಲ್ಲ. ತುಂಬಾ ಜನ ಹೇಳ್ತಿರ್ತಾರೆ ತುಂಬಾ ಒಳ್ಳೆಯವರು ಸಾರ್ ಅಂತ. ನಿಜವಾಗ್ಲೂ ಅದು ಒಂದು ರೀತಿಲಿ ವರವೇ. ಇದನ್ನ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ವಿದುರರು ಧರ್ಮರಾಯನಿಗೆ ಹೇಳಿದಂತ ಮಾತು, ಭೀಷ್ಮರು ಕರ್ಣನಿಗೆ ಹೇಳಿದ ಮಾತು. ಇಬ್ಬರ ಜೀವನವನ್ನ ನೀವು ಗಮನಿಸಿ ನೋಡಿ. ಒಳ್ಳೆಯತನ ಒಂದು ಕಡೆ ವರ. ಅದು ಎಲ್ರೂ ಒಳ್ಳೆಯವರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ, ಆಗುಲ್ಲ. ಈ ಕಲಿಯುಗಕ್ಕೆ ಒಳ್ಳೆತನಕ್ಕೆ ಬೆಲೆ ಇಲ್ಲ. ಕಲಿಯುಗ ಏನ್ ಗೊತ್ತಾ, ತಿಂದಾಕುತ್ತೆ ನಮ್ಮನ್ನ. ನನ್ನ ಅನುಭವ ಸಾವಿರಾರಲ್ಲ ಲಕ್ಷಾಂತರ ಜಾತಕಗಳ ಪರಾಮರ್ಶೆ ಮಾಡಿ ಹೇಳ್ತಿದ್ದೇನೆ. ಜಾತಕ ಅಲ್ಲ, ಲಕ್ಷಾಂತರ ಜನಗಳ ಜೊತೆ ಒಡನಾಟ ಇಟ್ಟು ಮಾತಾಡ್ತಿದ್ದೇನೆ. ಅವ್ರ ಜೊತೆ ನಿತ್ಯ ನೂರಾರು ಜನರ ಆ ಒಂದು ಸಮಸ್ಯೆ, ಪ್ರಶ್ನೆ, ಉತ್ತರ, ಅಲ್ಲೊಂದು ಓಡಾಟ ನೋಡಿದ್ದೇನಲ್ವ. ಒಳ್ಳೆಯತನ ಅನ್ನೋದು ವರವೇ. ಅದು ನಿಮಗೆ ಮಾತ್ರ. ನೀವು ನಿಮಗೆ ನಿಮ್ಮವ್ರಿಗೆ ಮಾತ್ರ ಒಳ್ಳೆಯವರಾಗಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯವರಾಗಿರಿ. ಅದು ಧರ್ಮ. ಒಳ್ಳೆಯತನ ಅನ್ನೋದು ಒಂದು ಧರ್ಮ. ನನ್ನವನು, ನನ್ನ ಹೆಂಡತಿ, ನನ್ನ ಮಗು, ನನ್ನ ಕುಟುಂಬ ಇರ್ಲಿ. ಅಲ್ಲೊಂದು 100 ಮಾತು ಬರ್ಲಿ, ಕೆಟ್ಟದಾಗಿ ತಗೋಬೇಡಿ. ನನ್ನ ಧರ್ಮಪತ್ನಿ ಏನಾದ್ರೂ ನನಗೊಂದು ಹೇಳ್ತಾಳೆ ಅಂದ್ರೆ ಅದ್ರಲ್ಲೊಂದು ಅರ್ಥ ಇರುತ್ತೆ. ಇಟ್ಸ್ ಎ ಪ್ರೊಟೆಕ್ಷನ್. ಅದೊಂದು ಪ್ರೊಟೆಕ್ಷನ್ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಅದನ್ನ ಕೆಟ್ಟದಾಗಿ ತಗೋಬೇಡಿ. ಯಾಕಂದ್ರೆ ನಿಮ್ಮ ಒಳ್ಳೆಯತನವನ್ನ ದುರುಪಯೋಗ ಮಾಡ್ಕೊಳ್ತಿರೋದು ಫಸ್ಟ್ ಕಣ್ಣಿಗೆ ರಾಚೋದು ನಿಮ್ಮ ಹತ್ತಿರದಲ್ಲಿ ನಿಮ್ಮ ಒಳ್ಳೆಯತನವನ್ನ ಬಯಸ್ತಕ್ಕಂಥ ವ್ಯಕ್ತಿಗಳಿಗೇನೆ. ನೆನಪಲ್ಲಿ ಇಟ್ಕೊಳ್ಳಿ. ಅವರಿಗೆ ಅದೊಂದು ದಾವಂತ ಹೋಟೆಲ್ ಕೆಂಡ ಇಟ್ಟಾಗುತ್ತೆ. ಹೇಗೆ ಬಳಸ್ಕೋತಿದ್ದಾರೆ, ತಿಂದ ಅನ್ನ ತಟ್ಟೆನೆ ಕಸ್ಕೊಂಡು ಹೋಗ್ತಿದ್ದಾರೆ, ಅನ್ನ ಕಸಿತಿದ್ದಾರೆ, ವ್ಯಕ್ತಿತ್ವ ಕಸಿತಿದ್ದಾರೆ ಅನ್ನತಕ್ಕಂಥದ್ದು. ಹೌದು, ತುಂಬಾ ಒಳ್ಳೆಯವರಾಗಿರೋದು ಕಲಿಯುಗಕ್ಕೆ ಬರೀ ನಿಮ್ಮವರಿಗಿರಿ ಅಷ್ಟೇ. ನಿಮ್ಮ ಕೈಯಲ್ಲಿ ಆಗಿದೆಯಾ, ನಿಮ್ಮ ಒಳ್ಳೆಯತನದಿಂದ ಒಂದಷ್ಟು ಸಹಾಯ ಮಾಡಿ ಸಾಕು. ಅವನಿಗೆ ಒಂದು 10 ಬಾಳೆಹಣ್ಣು ಅವಶ್ಯಕತೆ ಇದೆ, ನಿಮ್ಮ ಕೈಯಲ್ಲಿ ಆಗೋದು ಒಂದೇ ಬಾಳೆಹಣ್ಣು ಅಷ್ಟೇ ಹೇಳಿ. ಇಲ್ಲ ಅಂತ ಹೇಳಿಬಿಡಿ. ಇಲ್ಲ ಕಣು, ಬೇರೆಯವ್ರ ಹತ್ರ ಒಳ್ಳೆತನ ತೋರಿಸ್ಲಿಕ್ಕೆ ಹೋಗ್ಬೇಡಿ. ನೀವು ಒಳ್ಳೆಯವರು ಅನ್ನೋ ಮುದ್ರೆ ಹೊತ್ಕೊಂಡು ಹೋಗ್ಬೇಡಿ. ಈ ಲೋಕ ನಿಮ್ಮನ್ನು ಬಿಡುವುದಿಲ್ಲ. ದೇ ಕಮ್ಸ್ ಟು, ಅವ್ರಿಗೆ ಗೊತ್ತಿದೆ ನಿಮ್ಮನ್ನ ಹೇಗಾದ್ರೂ ಜಡ್ಜ್ಮೆಂಟ್ ಮಾಡಿಬಿಡ್ತಾರೆ, ಸಿಕ್ಕಾಕಿಸ್ತಾರೆ. ಖಂಡಿತ ಹೇಳ್ತಾನೆ, ಸಿಕ್ಕಾಕಿಸ್ತಾರೆ. ಮನುಷ್ಯನಷ್ಟು ಒಂಥರ ದುರ್ಗಮ ಪ್ರಪಂಚ. ಅವನನ್ನು ಅರ್ಥ ಮಾಡ್ಕೊಳ್ಳೋದೇ ಆಗೋಲ್ಲ. ಯಾವಾಗ ಕೆಟ್ಟವನಾಗ್ತಾನೋ ಗೊತ್ತಿಲ್ಲ, ಯಾವಾಗ ಬಳಸ್ಕೊಳ್ಳಿಕ್ಕೆ ಶುರು ಆಗ್ತಾನೋ ಗೊತ್ತಿಲ್ಲ. ಇದನ್ನ ಒಂದು ಪುಟ್ಟದಾಗಿ ನನಗೆ ಈಗಲೂ ನೆನಪಿದೆ. ನನ್ನ ಗುರುಗಳು ಹೇಳಿದಂತ ಒಂದು ಕತೆ. ಒಮ್ಮೆ ಅಕ್ಬರ ಬೀರ್ಬಲ್ಲ ಅವರು ಯಾವಾಗ್ಲೂ ಒಂದು ವಾಯು ವಿಹಾರಕ್ಕೆ ಹೋಗ್ತಕ್ಕಂಥದ್ದು, ಸುಮ್ಮನೆ ಒಂದು ವಾಕಿಂಗ್. ಅವರು ಒಂದು ಬೃಂದಾವನ, ಅರಮನೆ ಎದುರುಗಡೆ ಲೋಕದ ವಿಚಾರಗಳು, ಲೋಕಾರೂಢಿ ವಿಚಾರಗಳು, ಏನ್ ನಡೀತಿದೆ, ಏನ್ ನಡಿಬೇಕು. ಸೊ ಅದೊಂದು ಯಾವಾಗ್ಲೂ ರಾಜನಿಗೆ ಪ್ರಜೆಗಳ ಮೇಲೆ, ಜನಗಳ ಮೇಲೆ, ಸಮಾಜದ ಮೇಲೆ ತನ್ನ ಇದಿದ್ದಿದೆ ಚರ್ಚೆಗಳು. ಹೀಗೆ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಪುಟ್ಟ ಕೋತಿ ತಾಯಿ ಮಡ್ಲಲ್ಲಿ ಹಿಂಗ್ ಕೂತಿರುತ್ತೆ. ತಾಯಿ ಎಷ್ಟು ಚೆನ್ನಾಗಿ ಭದ್ರವಾಗಿ ಹಿಡ್ಕೊಂಡಿರುತ್ತೆ ಅಂದ್ರೆ, ಮಗುವು ತಾಯಿಯನ್ನ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ, ತಾಯಿಯು ಮಗುವನ್ನ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ. ಎಂತ ಅದ್ಭುತವಾದಂತ ಅನುಬಂಧ ಇದು. ಅಸದಳ ಆನಂದ ಅಂತ ಹೇಳ್ತಾರೆ. ಅಂದಿದೆ ಬಿಡಿ ಅಂತ ತೇಲಿ ಹಾಕ್ತಾರೆ ಬೀರ್ಬಲ್. ಈಗ ನೋಡ್ತಾರೆ ಬೀರ್ಬಲ್ಲನ್ನ. ಯಾಕೋ ಬೀರ್ಬಲ್ಲನ ಮಾತಿನಲ್ಲಿ ಒಂಚೂರು ತೃಪ್ತಿ ಇಲ್ಲದಂತ ಭಾವ, ಅಸಮಾಧಾನದ ಭಾವ. ಏನೋ ಆಯ್ತು, ದೊರೆ ಹೇಳಿದ್ರಲ್ಲ ಅದಕ್ಕೆ ಎಸ್ ಅನ್ಬೇಕು. ಎಸ್ ಬಾಸ್. ನೋ ಅಂದ್ರೆ ಕಷ್ಟ. ಬಾಸ್ಗೆ ನೋ ಅನ್ನಬಾರ್ದು. ನೀವ್ ಹೇಳಿದ್ದೀರ ಅಂದ್ರೆ ಸರಿ ಇರುತ್ತೆ ಬಿಡಿ ಅಂತ.
ನಾನು ಹೇಳಿದ್ರೆ ಸರಿ ಅಂತ ಹೇಳ್ತಿದ್ದೀಯಲ್ಲ ಬೀರ್ಬಲ್, ಹಾಗಾದ್ರೆ ತಾಯಿ ಮಗುವಿನ ಮಮತೆಯಲ್ಲಿ ದೋಷ ಇದೆಯಂತ. ಹಾಗೇನಿಲ್ಲ, ಅವಕಾಶ ಇರೋವರೆಗೆ ತಾಯಿ ಮಗು ಅನ್ನತಕ್ಕಂಥದ್ದು ಅದು ಎಲ್ರಿಗೂ ಇದೆ, ಪಶು ಪಕ್ಷಿ ಪ್ರಾಣಿಗಳಿಗೂ ಇದೆ ಬಿರಿ ಜಾಪನ ಅಂತ ಹೇಳ್ತಾರೆ. ಏನು ಮಾತಾಡ್ತೀಯ, ಅಲ್ಲಿ ನೋಡು ಆ ಅನುಬಂಧ, ಆ ಪ್ರೀತಿ ಪ್ರಾಣಿಗಳಲ್ಲಿರೋದು ಅದೊಂದು ಅದ್ಭುತ ಅಲ್ವಂತ. ಅಷ್ಟೇ. ಇಲ್ಲ, ಯಾಕೋ ಬೀರ್ಬಲನ್ ಮಾತಿನಲ್ಲಿ ಸಮಾಧಾನ ಇಲ್ಲ. ಇಲ್ಲ ಬೀರ್ಬಲ್, ನಾನು ಹೇಳೋ ಮಾತು ನೀನು ಪೂರ್ಣವಾಗಿ ಒಪ್ತಿಲ್ಲ, ನನಗೆ ಬಿಡಿಸಿ ಹೇಳು ಅಂತ. ಸರಿ ಸ್ವಾಮಿ, ನಾಳೆ ಬಿಡಿಸಿ ಹೇಳ್ತೇನೆ, ಕಣ್ಣಿಗೆ ತೋರಿಸ್ತೇನೆ ಅಂತಾರೆ. ಏನ್ ತೋರಿಸ್ತೀಯ? ಆ ಕೋತಿಯಲ್ಲಿರತಕ್ಕಂಥ ಅನುಬಂಧ, ಮಮತೆ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ನನ್ ಮಗು ಅಂತಿದ್ದೀರಲ್ವಾ, ತನಗೆ ತೊಂದರೆ ಬಂದರೆ, ತನ್ನ ಅಸ್ತಿತ್ವಕ್ಕೆ ತೊಂದರೆ ಬಂದರೆ ಮಗುನ್ ಕೂಡ ನೋಡಲ್ಲ ಅದು ಅಂತ. ಸುಮ್ನಿರು, ತಾಯಿ ಹಂಗ್ ಮಾಡ್ತಾಳ, ಸಾಧ್ಯವೇ ಇಲ್ಲ ಅಂತ. ಸರಿ, ನಾಳೆ ವ್ಯವಸ್ಥೆ ಮಾಡಿಸ್ತೀನಿ ಬಿಡಿ ಜಹಾಪನ, ನೀವೇ ನೇರವಾಗಿ ನೋಡಿ ಬರುತ್ತೆ ದೊರೆಗಳೇ ಅಂತ. ಅಕ್ಬರ್ನಿಗೆ ನಿದ್ರೆ ಇಲ್ಲ. ಏನು ಈ ತರ ಹೇಳ್ಬಿಟ್ರಲ್ಲ ಬೀರ್ಬಲ್. ಅಂದ್ರೆ ಒಂದು ವ್ಯಕ್ತಿ ಅಷ್ಟು ಕಟುಕನಾಗ್ತಾನ, ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ರೆ ತನ್ನವರು ಅನ್ನೋದು ಕೂಡ ನೋಡೋದಿಲ್ವಾ? ತನ್ನ ಸ್ವಾರ್ಥಕ್ಕೆ ಬಂದ್ಬಿಟ್ರೆ, ಬೀರ್ಬಲ್ ಹೇಳೋದು ಅದ್ರ ಅರ್ಥ ಹಾಗೆ, ತಾನು ಮಾತ್ರ ಇರಬೇಕು, ತಾನು ಬದುಕಬೇಕು ಅನ್ನೋದೊಂದು ಬಂದ್ರೆ ಯಾರನ್ನೂ ಬಿಡುವುದಿಲ್ಲ ಅನ್ನೋದರ ಅರ್ಥ ಅದು. ತಲೆ ಕೆಟ್ಟೋಯ್ತು, ನಿದ್ದೆ ಇಲ್ಲ. ಬೆಳಿಗ್ಗೆ ಎದ್ರು ಯಾಕೋ ಅನ್ಕಂಫರ್ಟಬಲ್. ಸಂಜೆ ಅಷ್ಟೊತ್ತಿಗೆ ಬೀರ್ಬಲ್ ಬಂದ್ರು. ಬನ್ನಿ ಜಹಾಪನ, ವ್ಯವಸ್ಥೆ ಆಗಿದೆ, ಹೋಗೋಣ ಅಂತ. ಏನ್ ಮಾಡಿದ್ದಾರೆ, ಅಲ್ಲಿ ಹೋದಾಗ ಒಂದು ತೊಟ್ಟಿ, ನೀರಿನ ತೊಟ್ಟಿ, ಅಲ್ಲೊಂದು ಏನ್ ಮಾಡಿದ್ದಾರೆ ಅಂದ್ರೆ ಮೇಲಕ್ಕೆ ಎದ್ದು ಹೊರಗಡೆ ಬರದ ಹಾಗೆ ಒಂದು ಜಾಲರ ಹಾಕ್ಬಿಟ್ಟಿದ್ದಾರೆ. ಆ ಕೋತಿನ ಹಿಡ್ಕೊಂಡಿದ್ದಾರೆ ಮಗು ಸಮೇತ. ಆ ತೊಟ್ಟಿಲಿ ಹಾಕಿದ್ರು ನೀರಿಲ್ಲ, ಸ್ವಲ್ಪ ನೀರಿದೆ ಅಷ್ಟೇ. ಕಿರಿಸ್ತಿದೆ ಅದು, ತನ್ನ ಮಗುನ ಇಟ್ಕೊಂಡು, ನನ್ನ ಮಗುಗೇನೋ ಮಾಡಿಬಿಡ್ತೀರಾ ಅಂತ. ನೋಡ್ದ ಬೀರ್ಬಲ್, ಏನ್ ಮಾತಾಡ್ತಿದ್ದೀನಿ, ನಾನು ನಿನ್ನೆ ಹೇಳಿದ್ದೆ ನಡೀತಿದ್ದೆ. ಆಯ್ತು ಜಹಾಪನ, ಆಯ್ತು, ನಿಮ್ಮ ಮಾತು ಸರಿ ಇದೆ, ನಾನು ತೋರಿಸ್ತೇನೆ ಅನ್ನಲ್ಲ, ಸ್ವಲ್ಪ ನೀರ್ ಹಾಕಪ್ಪ. ಆ ತೊಟ್ಟಿಗೆ ನೀರ್ ಹಾಕ್ತಾ ಬಂದು ಏನು ಕೋತಿ ಜಿಗಿಯುತ್ತೆ, ಮೇಲಕ್ಕೆ ಬರಕ್ ಆಗ್ತಿಲ್ಲ, ಅದಕ್ಕೆ ಮಗುನ್ ಕಾಪಾಡ್ಲಿಕ್ಕೆ ಆಗ್ತಿಲ್ಲ, ತನ್ನನ್ನು ಕಾಪಾಡ್ಕೊಳಕ್ಕೂ ಆಗ್ತಿಲ್ಲ. ಇದನ್ನ ಮೇಲೆ ಜಾಲರ ಹಾಕ್ಬಿಟ್ಟಿದ್ದಾರೆ, ಹಾರ್ಲಿಕ್ಕೆ ಆಗ್ತಿಲ್ಲ, ಹೊರಗಡೆ ಬರ್ಲಿಕ್ಕೆ ಆಗ್ತಿಲ್ಲ. ತಪನ ತನ್ನ ಮಗುಗೆ ನೀರ್ ಹೋಗ್ತಿದ್ದಾಗೆ ಹಿಂಗ್ ಅಪ್ಕೊಳ್ಳುತ್ತೆ, ಕಿಚಿಕಿಚಿ ಅನ್ನುತ್ತೆ, ಕಾಲವರೆಗೂ ನೀರು ಬಿಡ್ತಾರೆ. ನೋಡು ಬೀರ್ಬಲ್, ಆ ಮಗುನ ಹೆಂಗ್ ಹಿಡ್ಕೊಂಡಿದೆ, ಅದು ಎದೆಗೆ ಹಿಡ್ಕೊಬಿಟ್ಟಿದೆ. ಸುಮ್ಮನೆ ಇದ್ದಾರೆ ಬೀರ್ಬಲ್. ಮತ್ತೆ ನೀರ ಒಂದಷ್ಟು ಬಿಟ್ರು, ಸೊಂಟದವರೆಗೂ ಬಂತು. ಮಗುನಿಗೆ ಇಟ್ಕೊಂಡಿತ್ತಲ್ಲ, ಹೀಗೆ ಎತ್ಕೊಂತು ಅದು. ಅಕ್ಬರ್ ನೋಡ್ತಿದ್ದಾರೆ. ಬೀರ್ಬಲ್ ಮುಖದಲ್ಲಿ ಅದೊಂದು ಸಣ್ಣ ನಗು. ಹಾಗೇ ನೀರು ಬಿಟ್ರು, ಸೊಂಟದಿಂದ ಎಲ್ಲವರೆಗೂ ಬಂತು. ಮಗುನ ಇಲ್ಲಿ ಇಟ್ಕೊಂತು ಅದು. ಆ ಮಗು ಕಿರಿಸಿದೆ, ಅಮ್ಮ ಅಮ್ಮ ಕಾಪಾಡು, ಅಮ್ಮ ಅಮ್ಮ ಅಮ್ಮ, ನಾನು ಹೋಗ್ಬಿಡ್ತೀನಿ. ಒಂದು ತಾಯಿ ಅಲ್ಲಿ ಒದ್ದಾಡ್ತಿದೆ ತನ್ನ ಮಗು ಅಂತ. ಹಾಗೇ ನೀರು ಎಲ್ಲವರೆಗೂ ಬಿಟ್ರು, ಮಗುನ ಹಿಂಗೆ ಇಟ್ಕೊಂತು. ಎಲ್ಲವರೆಗೂ ಬಿಟ್ರು, ಮಗುನ ನೆತ್ತಿ ಮೇಲೆ ಇಟ್ಕೊಂತು. ನೋಡ್ದ ಬೀರ್ಬಲ್, ಅಲ್ಲಿ ನೋಡು ಅದರ ಮಮತೆ, ಅದರ ವಾತ್ಸಲ್ಯ, ಅದರ ಅನುಬಂಧ, ನನ್ನ ಮಗು ಅಂತ. ಬೀರ್ಬಲ್, ಆಯ್ತು ಜಹಾಪನ, ಆಯ್ತು ದೊರೆಗಳೇ, ನೀವು ಸರಿಯೇ. ಒಳ್ಳೆಯತನ ಶಾಪ ಹೇಳಿದ್ರೆ ಅರ್ಥ ಆಗ್ತಿಲ್ಲಲ್ಲ. ಈಗ ಬಿಡೋ ಜೋರಾಗಿ ನೀರು ಅಂತ. ಎಲ್ಲಿಗೆ ಬಂತು, ಹಿಂಗಿಟ್ಕೊಂತು ಮಗುನ. ತನ್ನ ಕಾಲಿನಲ್ಲಿ ಬೆರಳುಗಳ ಮೇಲೆ ನಿಂತ್ಕೊಂಡು ಹಿಂಗ್ ಎತ್ಕೊಂತು. ಅಕ್ಬರು, ಅಯ್ಯೋ ಬಿಟ್ಬಿಡು ಬೀರ್ಬಲ್, ನೀವು ನೋಡಿ ಮಹಾಸ್ವಾಮಿ, ನಾನು ತೋರಿಸ್ತೇನೆ ಅನ್ನಲ್ಲ ಅಂತ ಹೇಳಿ ಜೋರಾಗಿ ನೀರು ಬಿಟ್ರು. ಇಲ್ಲಿಗೆ ತುಂಬಿಡ್ತು ತಲೆಗೆ. ಈಗ ಮಗು ನಿಂಗೆ ಇಟ್ಕೊಂಡಿತ್ತಲ್ಲ ಕೋತಿ, ಕುಣಿತಿದೆ, ಹಾರ್ತಿದೆ, ಆಗ್ತಿಲ್ಲ. 2-3 ಸಲ ಜಿಗಿತು. ನೀರ್ ತೆಗಿಯಪ್ಪ, 1 ನಿಮಿಷ ಇರಿ, ನಾನು ವ್ಯವಸ್ಥೆ ಮಾಡಿದ್ದೀನಿ ಅಂತ. ನೋಡ್ತಿದ್ರೆ ಅಲ್ಲೊಂದು ವಿಚಿತ್ರ ನಡೀತು. ಯಾವ ಮಗುವನ್ನ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿತ್ತೋ ಆ ಕೋತಿ ಮಗುವನ್ನ ಕಾಲ್ ಕೆಳಗಡೆ ಹಾಕೊಂಡು ಅದ್ರ ಮೇಲೆ ನಿಂತ್ಕೊಂಡು ತಾನು ಪಾರಾಗಲು ನೋಡ್ತು. ಏನ್ ನಡೀತಿದೆ ಬೀರ್ಬಲ್ ಅನ್ನೋಷ್ಟು ನೀರ್
ಕಿತ್ತು ಬಿಸಾಕಿದ್ರು. ಎರಡೂ ಉಳ್ಕೊಂತು. ಮಗುಗೆ ಅರ್ಥ ಆಗ್ಲಿಲ್ಲ ಏನ್ ಮಾಡ್ತು ನಮ್ಮಮ್ಮ ಅಂತ. ಕೆಳಗಡೆ ಹಾಕಿ ಮಗುವಿನ ಮೇಲೆ ತಾಯಿ ನಿಂತಿದೆ. ಅದಕ್ಕೆ ಜೀವ ಹೋಗೋಕ್ ಮೊದಲು ಕಾಪಾಡಿದ್ರು, ರಕ್ಷಿಸಿದ್ರು, ತಗೊಂಡೋಗ್ಬಿಟ್ರು. ಏನು ಬೀರ್ಬಲ್. ಹೌದು ಮಹಾಸ್ವಾಮಿ, ತನ್ನ ಅಸ್ತಿತ್ವಕ್ಕೆ ಪ್ರಶ್ನೆ ಬಂದ್ರೆ ಎಲ್ರೂ ಅಷ್ಟೇ. ಎದುರುಗಡೆ ಯಾರಿದ್ದಾರೆ, ನನ್ನ ಮಗು, ನನ್ನ ಮನೆ, ನನ್ನ ಕುಟುಂಬ, ಅವ್ನು ನನಗ್ ಜೀವ ಕೊಟ್ಟಿದ್ದ, ನನಗ್ ಪ್ರಾಣ ಕೊಟ್ಟಿದ್ದ, ನನಗ್ ರಕ್ಷಣೆ, ತಾನು ಬದುಕಬೇಕು ಅಂದರೆ ಈ ಒಂದು ಸ್ವಾರ್ಥ ಪ್ರಪಂಚದಲ್ಲಿ ಅಪರೂಪ, ಯಾರೋ ಕೋಟಿಗೊಬ್ಬ, ಯಾರೋ, ಇದು ಎಲ್ರಿಗೂ ಇರೋದೆ. ತುಳಿದೇ ನಿಲ್ಲೋ, ತನ್ನವ್ರನ್ನೇ ತುಳಿದು ಬಿಡ್ತಾನೆ, ತನ್ನವರನ್ನೇ ತುಳಿದು ಬಿಡ್ತಾನೆ. ನೆನ್ಪಿಟ್ಕೊಳ್ಳಿ ಜಾಪನ ಅಂತ. ಕಣ್ಣಲ್ಲಿ ನೀರು ಹಾಕೋಬಿಟ್ರಂತೆ. ಇದೇ ಸತ್ಯ ಮಕ್ಕಳು. ತಾನು ಚೆನ್ನಾಗಿರ್ಬೇಕು ಅಂದ್ರೆ ಯಾರನ್ನೂ ನೋಡಲ್ಲ ಮನುಷ್ಯ. ನೆನ್ಪಿಟ್ಕೊಳ್ಳಿ, ನೆನಪಿಟ್ಟುಕೊಳ್ಳಿ, ಇದನ್ನ ಬರೆದಿಟ್ಕೊಳ್ಳಿ. ಒಳ್ಳೆಯತನ ಅನ್ನೋದು ವರ ಅಂತ ನೀವು ಅನ್ಕೋತೀರಿ ಮಕ್ಕಳೇ, ಅದೊಂದು ಶಾಪವೇ. ಅದರಿಂದ ನಿಮ್ ಕೈಯಲ್ಲಿ ಆಯ್ತಾ, ಒಂದಷ್ಟು ಸಹಾಯ ಮಾಡಿ ಸುಮ್ಮನೆ ಬಿಡಿ. ನನ್ನ ಕೈಯಲ್ಲಿ ಇಷ್ಟೇ ಕಣು, ದಟ್ಸ್ ಇಟ್. ಬೇಡ, ಅದು ಶಾಪವಾಗ್ಬಿಡುತ್ತೆ, ನಿಮ್ಮನ್ನು ತಿಂದಾಕ್ಬಿಡುತ್ತೆ. ನಿಮ್ಮ ಒಳ್ಳೆಯತನವನ್ನ ಯಾರಿಗೂ ಬೇಕಿಲ್ಲ. ಹೋಗಲು ತಿರುಗಿ ಕೂಡ ನೋಡಲ್ಲ ಮಕ್ಕಳೇ, ತಿರುಗಿ ಕೂಡ ನೋಡುವುದಿಲ್ಲ. ನಾನು ನೋಡಿದ್ದೇನೆ, ನಮ್ಮ ಗುರುಗಳೊಬ್ರು ಇದ್ದಾರೆ, ಅವರು ಒಂದು ಗೈಡೆನ್ಸ್ ಇದೆಯಲ್ಲ, ತುಂಬಾ ದೊಡ್ಡ ದೊಡ್ಡ ಕೋಟೀಶ್ವರರಾಗಿದ್ದಾರೆ. ರಸ್ತೆಯಲ್ಲಿದ್ದವರು ಕೋಟೀಶ್ವರರಾಗಿದ್ದಾರೆ. ಈ ಪುಣ್ಯಾತ್ಮ ಒಂದು ಮರದ ಕೆಳಗಡೆ ಇದ್ದಾರೆ. ನಾನು ನೋಡಿದ್ದೇನೆ ಆ ಗುರುವನ್ನ. ಯಾವತ್ತೂ ಬಯಸಿಲ್ಲ. ಬಂದವರು ಮತ್ತೆ ಮತ್ತೆ ಸಜೆಷನ್ ತಗೋತಾರೆ, ಸಲಹೆ ತಗೋತಾರೆ. ಅವರ ಸಲಹೆ, ಗೈಡೆನ್ಸ್, ಮಾರ್ಗದರ್ಶನ ಅವರನ್ನ ಕಡಿಮೆ ಅಂದ್ರೆ ಒಬ್ಬೊಬ್ರು 50 ಕೋಟಿಗಿದ್ದಾರೆ. ಇವ್ರಿಗೆ ಉಳಿಲಿಕ್ಕೆ ಒಂದು ಮನೆ ಇಲ್ಲ, ಓಡಾಡ್ಲಿಕ್ಕೆ ಒಂದು ಗಾಡಿ, ಒಂದು ಪುಟ್ಟ ಗಾಡಿ ಇಟ್ಕೊಂಡಿದ್ರೆ ಮನೆ ನಡೀತಿದೆ. ದೈವಾನುಗ್ರಹದಿಂದ ದಾರಿ ತೋರಿಸೋ ಗುರುವಿಗೆ ಭಗವಂತ ದಾರಿ ಇಲ್ಲಿರಲ್ವಾ, ಅವ್ನು ನಿಂತೇ ಇರ್ತಾನೆ. ಆದ್ರೆ ಯಾರಿಗೂ, ಇಷ್ಟು ಜನಕ್ಕೂ ಒಂದು ಕಡಿಮೆ ಅಂದ್ರೂ 100 ಜನರನ್ನ ಕೋಟೀಶ್ವರರನ್ನಾಗಿ ಮಾಡಿದ್ದಾರೆ. ಶತಕೋಟೀಶ್ವರರನ್ನ 100 ಕೋಟಿಗೆ ಮಾಡಿಟ್ಟಿದ್ದಾರೆ ಅವರ ಗೈಡೆನ್ಸ್. ಗುರುಗಳೇ, ನಿಮ್ಮಿಂದ ಒಳ್ಳೇದಾಗಿದೆ, ತಗೊಳ್ಳಿ ಒಂದು ಪುಟ್ಟ ಮನೆ. ನೀವು ಬಾಡಿಗೆ ಮನೇಲಿದ್ದೀರಿ, ಬನ್ನಿ ಗುರುಗಳೇ. ಎಸ್ಟೇಟ್ ಇದೆ. ಒಬ್ಬ ವ್ಯಕ್ತಿ ಅಂತೂ 100 ಕೋಟಿಯ ಮನೆ ಕಟ್ಟಿದ್ದಾರೆ. ತಗೊಳ್ಳಿ ಗುರುಗಳೇ ಒಂದು. ಯಾರು ಅವ್ರ ಹತ್ರ ಬಂದು ನಿಮಗೇನ್ ಬೇಕು, ನಾವಿದ್ದೇವೆ ಗುರುಗಳೇ, ನಿಮ್ಮಿಂದ ಬೆಳೆದಿದ್ದೇವೆ. ನಾನು ನೋಡಿದ್ದೇನೆ ಆ ಗುರುಗಳನ್ನ, ನೋಡಿದ್ದಾನೆ ಮಕ್ಕಳೇ. ಆ ಗುರು ಹಾಗೇ ಇದ್ದಾರೆ. ಆ ಮುಖದಲ್ಲಿ ಒಂದು ನೆರಿಗೆ ಇಲ್ಲ. ಕೇಳಿದ್ರೆ ನಾನು ಬಯಸಿದ್ರೆ ಅಲ್ವೇನೋ. ಗುರುಗಳೇ, ನೀವು ಹೇಳಿದಾಗೆ ನಿಮ್ಮ ಒಳ್ಳೆತನವೇ ನಿಮಗೆ ಶಾಪ ಆಗ್ಬಿಟ್ಟಿದೆ. ನೀವು ಗುರು ಹೇಗೋ ಕೇಳೋದು, ಆ ಗುರು ಹೆಂಗೋ ಕೇಳ್ತಾನೆ. ಗುರುಗ್ ದಾರಿ ತೋರ್ಸೋದು ಗೊತ್ತಿದೆಯೇ ವಿನಃ ಯಾವತ್ತು ಗುರು ಬಂದು ಕೇಳುವುದಿಲ್ಲ, ಗುರು ಯಾಚಿಸುವುದಿಲ್ಲ. ಇದು ರೂಲ್ ನಂಬರ್ 1 ಅಂಡ್ ರೂಲ್ ನಂಬರ್ 100. ನೆನ್ಪಿಟ್ಕೊಳ್ಳಿ. ಲೀಡರ್ ಯಾವತ್ತೂ ಕೇಳಲ್ಲ, ಯಾಚಿಸಲ್ಲ. ತನ್ನ ಹಿಂದ್ಗಡೆ ಎಲ್ಲ ಬರಬೇಕು. ಒಂದು ಗುರುವು, ದೇವರು, ಗುರು ಹಿಂದ್ಗಡೆಯೇ ಎಲ್ಲರೂ ಬರಬೇಕು. ಅವ್ರು ಹೋಗಲ್ಲ, ಹೋಗ್ಬಾರ್ದು, ಕೇಳಬಾರ್ದು. ಎಷ್ಟೇ ಇದ್ದರು ನಾನು ತೃಪ್ತಿ ಇದ್ದೇನೆ, ನನ್ನ ಗುರುಗಳಿಂದ ಕಲಿತ ಮಾತದು, ನಾನು ತೃಪ್ತನಿದ್ದೇನೆ ಅಂತಾನೆ ಹೇಳ್ತಾನೆ. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್ ಐ ಆಮ್. ಎಸ್, ಒಳ್ಳೆಯತನ ವರವೋ ಶಾಪವೋ, ಅವ್ರಿಗೆ ಒಳ್ಳೇದಾಗುತ್ತೋ ಇಲ್ಲ ಕೆಟ್ಟದಾಗುತ್ತೋ ಅನ್ನೋದಕ್ಕಿಂತ ತಪ್ಪು ತಿಳ್ಕೋಬೇಡಿ. ಒಳ್ಳೆಯವರಿಗೆ ಬರೋ ಒಂದು ಪುಟ್ಟ ಅಪವಾದ ಏನ್ ಗೊತ್ತಾ, ನೀನು ಕೆಟ್ಟವನೇ ಅಂತ. ಬದುಕ್ಲಿಕ್ಕೆ ಗೊತ್ತಿಲ್ದಿದ್ದ. ಹೌದು, ನಿಮ್ಮ ಒಳ್ಳೆತನ ನೀವೆಲ್ಲ ಕಳ್ಕೊಂಡ್ರಿ. ನೀವು ಹೋಗಿ ಮಾತಾಡಿ, ನನ್ನ ಹತ್ರ ಬಂದು ಹೇಳ್ತೀಯ ನೀನು? ಬಳಸ್ಕೊಂಡ್ರು, ಬಿಸಾಕೊಂಡ್ರು, ತಗೊಂಡ್ರು, ದೋಚ್ಕೊಂಡ್ರು, ಬಾಚ್ಕೊಂಡ್ರು. ದಿಸ್ ಇಸ್ ದಿ ಟ್ರೂತ್ ಮಕ್ಕಳೇ. ನೀವು ಕೇಳಿ ನೋಡಿ, ನೀವು ಕೆಟ್ಟವರೇ. ಕೊಟ್ಟಿದ್ದಕ್ಕೆ ನೀವು ಕೇಳಿಲ್ಲ, ಯಾಕೀಗ ಮಾಡಿದೆ ದುರ್ಬಳಕೆ ಅಂತ ಕೇಳಿದ್ದಕ್ಕೆ ಇದೇನಿದು ಅಂತ. ನೀವು ಅಕೌಂಟ್ಸ್ ಕೇಳಿ ನೋಡಿ, ನೀವು ಲೆಕ್ಕ ಕೇಳಿ ನೋಡಿ. ಯಾರಾದರೂ ಸರಿಯೇ,
ಅದಕ್ಕೆ ನಾನು ಹೇಳ್ತಿರ್ತೇನೆ, ಒಳ್ಳೆತನ ನಿಮ್ಮ ಮನೆಗಿರ್ಲಿ ಅಂತ. ಅಮ್ಮನ ಹತ್ರ ಲೆಕ್ಕ ಕೇಳೋ ಆಗಿಲ್ಲ, ಅಪ್ಪನ ಹತ್ರ ಲೆಕ್ಕ ಇಟ್ಕೊಳ್ಳೋ ಆಗಿಲ್ಲ, ಪತ್ನಿ ಹತ್ರನೂ ಅಷ್ಟೇ. ಯಜಮಾನ್ರಿಗೆ ನಾನು ಅದು ಮಾಡಿದೆ, ಅದು ಇಲ್ಲ. ಪತ್ನಿಗೂ ಅಷ್ಟೇ, ಕೊಟ್ಟಿದ್ ಲೆಕ್ಕ ಕೇಳಬಾರ್ದು. ನಾನು ತಿಂಗಳಿಗೆ ಇಷ್ಟು ಕೊಟ್ಟಿದ್ನಲ್ಲ, ಇಲ್ಲ. ಆಕೆ ಮನೆಗೆ ಬಳಸಿರ್ತಾಳೆ. ನಮ್ಮ ಮಕ್ಕಳು ಒಂದು ಹಂತದವರೆಗೂ, ಆಮೇಲೆ ಬಿಡಿ, ಅವ್ರನ್ನ ಕೇಳಕ್ ಹೋದ್ರು ಅದು ಬರುತ್ತೆ. ನೀವು ಕೆಟ್ಟವರಾಗ್ತೀರಿ, ಏನೋ ಮಾಡಿದೆ, ನಿನ್ ಫೀಸ್ ಇಷ್ಟು ಕಟ್ಟಿದೆ, ಕರೆಕ್ಟಾಗಿ ಓದಿದ್ಯಾ ಮಾಡಿದ್ಯಾ ಅನ್ನತಕ್ಕಂಥದ್ದು. ನೀವು ಕೆಟ್ಟವರೇ, ನೀವು ಕೇಳಿದಾಗ ಕೆಟ್ಟವರೇ, ನೆನಪಿಟ್ಟುಕೊಳ್ಳಿ. ತುಂಬಾ ಒಳ್ಳೆತನಕ್ಕೆ ಬರುವ ಒಂದು ದೊಡ್ಡ ಬಿರುದು ಏನು ಗೊತ್ತಾ? ಕೆಟ್ಟವ. ಕೇಳಿದ್ರಲ್ಲ, ಅವನು ತುಂಬಾ ಲೆಕ್ಕಾಚಾರಪ್ಪ, ಅವನು ಕೇಳಿಬಿಟ್ಟ, ಅವನು ಬಿಡಲ್ಲ, ಅವನಿಗೆ ಅದೊಂದು ಅಪವಾದ. ಕೇಳಿದರೆ ಎಸ್, ವಾಟ್ ಇಸ್ ದಿಸ್, ಹೌ ಕಮ್ ದಿಸ್ ಇಸ್ ಹ್ಯಾಪನ್. ಕೇಳಿದ್ರೆ ಸುಮ್ಮನಿದ್ರೆ ನೀವು ಒಳ್ಳೆಯವನಿಗೆ ಬರೋ ಅಪವಾದ, ಅದು ಶಾಪ, ವರ ಬಿಟ್ಬಿಡಿ. ಕೆಟ್ಟವನೆಂಬ ಬಿರುದು ಮಾತ್ರ ನಿಶ್ಚಿತ. ಜಾಗ್ರತೆ. ಯಾಕೆ ಗೊತ್ತೇ ಮಾತು ಹೇಳಿದೆ? ಒಂದು ಅಕ್ಷರ ಇದೆ ಮಕ್ಕಳೇ. ಎಷ್ಟು ಬಾರಿ ನಿಮಗೆ ಕೆಟ್ಟವರು ಅನ್ನೋ ಮಾತು ಬಂದಿದೆ ಹೇಳಿ? ಆ ಅಕ್ಷರ ಯಾವುದು ತಿಳ್ಕೋಬೇಕಾ? ಒಳ್ಳೆಯತನ ವರವೋ ಶಾಪವೋ, ಅದಕ್ಕೆ ಮೀರಿದಂತ ಅಪವಾದ ಅಂತ ನಿಶ್ಚಿತ. ಅದು ನೀವು ಕೆಟ್ಟವರು. ಆ ಅಕ್ಷರ ಒಂದಿದೆ ಮಕ್ಕಳೇ. ನೀವು ಯಾವಾಗ್ಲೂ ನಿಲ್ತೀರಿ. ಎಲ್ರಿಗೂ ನಿಂತಿದ್ದಕ್ಕೆ ನಿಮಗೆ ಬಂದ ಆ ಒಂದು ಶಾಪದ ಮಾತು, ನೀವು ಕೆಟ್ಟವರು ಅಂತ, ನಿಮ್ಮ ಒಳ್ಳೆತನಕ್ಕೆ, ನಿಮ್ಮ ನೇರವಂತಿಕೆಗೆ, ನಿಮ್ಮ ದಿಟ್ಟತನಕ್ಕೆ, ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಪ್ರೀತಿಗೆ, ನಿಮ್ಮ ಸೋಲಿಗೆ ನಿಂತಿದ್ದಕ್ಕೆ, ತಡೆಗೋಡೆಯಾಗಿ ನಿಂತಿದ್ದಕ್ಕೆ, ರಕ್ಷಿಸಿದ್ದಕ್ಕೆ, ಕಾಪಾಡಿದ್ದಕ್ಕೆ ಎಷ್ಟು ಬಾರಿ ಅಪವಾದ ಬಂದಿದೆ ಹೇಳಿ? ಎಷ್ಟು ಬಾರಿ ಒಬ್ಬರೇ ಕಣ್ಣಲ್ಲಿ ನೀರು ಹಾಕಿದ್ದೀರಿ ಹೇಳಿ? ಯಾರಿಗೂ ನೋಡದ ಹಾಗೆ. ಹೃದಯ ಮುಟ್ಟ ಹೇಳಿ. ಹೌದು, ಎ ಅಕ್ಷರದಲ್ಲಿ ಹುಟ್ಟುತ್ತವರು ಅರವಿಂದ್, ಅಮರ್, ಆನಂದ್, ಅಕ್ಷತಾ, ಅಕ್ಷಯ್, ಅಜಿತ್. ಎಷ್ಟು ಸೋಲುಗಳು, ಎಷ್ಟು ಜನಕ್ಕೆ ನಿಂತಿದ್ದೀರಿ ನೀವು ಹೇಳಿ ನೋಡೋಣ. ಹೌದು ಅಲ್ವೋ ಹೇಳಿ? ನೀವು ನಿಂತಿದ್ರಿ, ಇದೇ ನಿಜ. ನಿಮ್ಮ ನಿಯತ್ತಿಗೆ, ನಿಜಾಯಿತಿಗೆ ಎಷ್ಟು ಜನ ದುರ್ಬಳಕೆ ಮಾಡಿಕೊಂಡರು ಹೇಳಿ? ಎ ಫಾರ್ ಆಲ್ವೇಸ್ ನಂಬರ್ 1 ಅಂತೀವಿ. ನಿಮಗೆ ಕೊಡಲ್ಲ ಮಕ್ಕಳೇ, ನಂಬರ್ 1 ಕೊಡಲ್ಲ, ಬರೆದಿಟ್ಕೊಳ್ಳಿ. ಮೊನ್ನೆ ಕೂಡ ಅಜಿತ್ ಕುಮಾರ್, ಭಾರತದ ರೆಪ್ರೆಸೆಂಟೇಟಿವ್, ತಲಾ ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳಿದ್ರೆ. ನಿಮ್ಮಲ್ಲಿ ಏನಕ್ಕೆ ಕಿತ್ತಾಟ? ಅವ್ರಿರೋ, ಇವ್ರಿರೋ, ನಾನಿರೋ, ಅದೆಲ್ಲ ಬಿಡಿ, ನಿಮಗೆ ನೀವೇ ಹೀರೋ ಆಗಿ, ನಿಮ್ಮ ಫ್ಯಾಮಿಲಿಗೆ ಹೀರೋ ಆಗಿ ಇನ್ನೂ ಎಷ್ಟು ದಿನ ಈ ತರ ಹೇಳ್ಕೊಂಡು ಸುತ್ತಿರು? ಹೋಗ್ರ ಬದುಕ್ರಿ ಅಂತ ಹೇಳಿದ್ರು. 3rd ಪ್ಲೇಸ್, 17ನೇ ವಯಸ್ಸಿನಿಂದ ಚೇಸಿಂಗ್ ಡ್ರೀಮ್. ಹೆಚ್ಚು ಕಡಿಮೆ ಇವತ್ತು 54 ವರ್ಷ. 2 ದಿನ ಹಿಂದ್ಗಡೆ ಆಕ್ಸಿಡೆಂಟ್ ಆಗುತ್ತೆ. ಆ ಗಾಡಿ ಬಿದ್ದು ರಭಸಕ್ಕೆ ಬೇರೆಯವರಾಗಿದ್ರೆ ಆ ಮೆಂಟಲ್ ಗಟ್ಟಿತನ, ಮಾನಸಿಕ ಆ ಒಂದು ಫೋಕಸ್ ಇದೆಯಲ್ಲ, ಅಪರೂಪ. ಎಲ್ರೂ ಅದಕ್ಕೆ ಹೇಳೋದು ಮಕ್ಕಳೇ, ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟರೆ ಸ್ಪಂದಿಸದ ದೇಹ ಕೂಡ ಸ್ಪಂದಿಸುತ್ತೆ ಅನ್ನೋದಕ್ಕೆ ದಟ್ ಮ್ಯಾನ್ ಇಸ್ ಎ ಡಿವೈನ್ ಎಕ್ಸಾಂಪಲ್, ಉದಾಹರಣೆ. ಈ ಥರದ್ದು ಎಷ್ಟೋ ಜನ ಇದ್ದಾರೆ. ರಭಸ 180-190 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಗುದ್ದಿದ್ರೆ ಒಳಗಡೆ ಇದ್ದಿರೋ ಮನುಷ್ಯನ ಗತಿ ಏನಾಗಿರುತ್ತೆ, ಎಷ್ಟು ಒಂದು ಶಾಕಲ್ಲಿ ಇರ್ತಾನೆ ಅಂತ ನೀವು ಯೋಚನೆ ಮಾಡಿ. ಒಂದು ಆಕ್ಸಿಡೆಂಟ್ ಗಾಡಿ ಮೊನ್ನೆ ಇಲ್ಲೂ ನಡೆದಿದೆ. ಆ ಶಾಕಲ್ಲಿ ಎಷ್ಟು ಜನ ಇದ್ದಾರೆ ಯೋಚನೆ ಮಾಡಿ ನೋಡಿ. ತುಂಬಾ ಯೋಚನೆ ಮಾಡಿ ನೋಡಿ. 2 ದಿನದಲ್ಲಿ ರೇಸಿಗೆ ಸಿದ್ಧ ಆಗ್ತಾನೆ. ತನ್ನ 17ನೇ ವಯಸ್ಸಿನ ಕನಸನ್ನ ಒಬ್ಬ ಸಣ್ಣ ಮೆಕ್ಯಾನಿಕ್ ಆಗಿ, ರಿಪೇರಿಯಾಗಿ ಮಾಡ್ತಿದ್ದಂಥ ಹುಡುಗ ಭಾರತವನ್ನ ರೆಪ್ರೆಸೆಂಟೇಟ್ ಮಾಡಿ ದುಬೈನಲ್ಲಿ 3rd ಪ್ಲೇಸ್. ಆ ಫ್ಲಾಗ್ ಇಟ್ಕೊಂಡು ಹಿಂಗೆ ಅಂತಾರೆ ನೋಡ್ಬೇಕು. ವಾವ್! 54ನೇ ವಯಸ್ಸು, ನೆನಪಿಟ್ಟುಕೊಳ್ಳಿ. ಕಡಿಮೆ ಅಂದ್ರೂ 6 ಗಂಟೆಗೆ 200 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸುತ್ತಿರುತ್ತದೆ ಆವರೇಜ್ ಸ್ಪೀಡ್. ನೆನಪಿಟ್ಕೊಳ್ಳಿ. 24 ಗಂಟೆಯ ರೇಸ್ ಅದು. 24 ಮಳೆ, ಬಿಸಿಲು, ಗಾಳಿ ಎಲ್ಲ ಭೇದಿಸ್ಕೊಂಡು ಗಂಟೆಗೆ ಒಂದು ಆವರೇಜ್ಲಿ 200 ಕಿಲೋಮೀಟರ್ ಓಡಿಸಿದ್ದಾರೆ ಅಂದ್ರೆ 6 ಗಂಟೆಗೆ ಲೆಕ್ಕ ಹಾಕೊಳ್ಳಿ.
2400 ಕಿಲೋಮೀಟರ್ ಓಡಿಸಿರೋದು. ನೆನ್ಪಿಟ್ಕೊಳ್ಳಿ, 2400 ಕಿಲೋಮೀಟರ್. ಸಾಮಾನ್ಯರು ಆಗೋ ಮಾತು, ಕುಳಿತುಕೊಳ್ಳೋ ಮಾತು. ನನ್ನ ಕಾರಲ್ಲೇ ಕೂತ್ಕೊಳ್ಳಲ್ಲ, ನೀವು ನಂಬಲ್ಲ. 200 ಕಿಲೋಮೀಟರ್ಗೆ 200 ಬಾರಿ ಯೋಚನೆ ಮಾಡಿರ್ತಾನೆ. ನನಗೆ ರೋಡ್ ಟ್ರಾವೆಲ್ ಅಂದ್ರೇನೆ 10 ಬಾರಿ ಕಾರಲ್ಲಿ ಬರಬೇಕು, ಬೈಕಲ್ಲಿ ಓಡಾಡಬೇಕು, ಇವೆಲ್ಲ ರಿಸ್ಕೇ ತಗೊಳ್ಳಲ್ಲ. ಈ ಕಾಯ ಕೊಟ್ಟಿರೋದು ಮಹಾಕಾರ್ಯಕ್ಕೆ ಅಂತ ನನ್ನ ನಂಬಿಕೆ. ಬೇರೆ ಏನಾದರೂ ದೊಡ್ಡದು ಮಾಡೋಣ, ರಿಸ್ಕ್ಗೆ ಹಾಕೋದಲ್ಲ. ರೋಡಲ್ಲಿ ನುಗ್ತೀನಿ, ಇನ್ನೊಂದು ಮಾಡ್ತೀನಿ, ಬೈಕ್ ಎತ್ಕೊಂಡಿದ್ದೆ, ಯಾವುದು ಟ್ರೆಕ್ಕಿಂಗ್ ಹೋಗ್ತೀನಿ, ಇದೆಲ್ಲ ನನ್ನ ಇಷ್ಟಗಳದು, ನನ್ನ ಥಾಟ್ಸ್. ಈ ಕಾಯ ಶರೀರ ಮಾಧ್ಯಮ ಕಲು ಧರ್ಮಂ, ಇದನ್ನ ಕಾಪಾಡ್ಕೋಬೇಕು. ಬಸ್ಸಲ್ಲಿ ಓಡಾಡ್ತಾನೆ, ಟ್ರೈನಲ್ಲಿ ಓಡಾಡ್ತಾನೆ, ಪ್ಲೇನಲ್ಲಿ ಓಡಾಡ್ತಾನೆ, ಹೆಲಿಕಾಪ್ಟರ್ ಓಡಾಡ್ತಾನೆ, ಜೆಟ್ ಪ್ಲೇನಲ್ಲಿ ಓಡಾಡ್ತಾನೆ. ಬಟ್ ರೋಡ್ ನಲ್ಲಿ ಕಾರಲ್ಲಿ ಹೋಗ್ಬೇಕಂದ್ರೆ ಒಂಚೂರು ಕದಲೋದೇನು, ಬೈಕಲ್ಲಿ ಅಂತೂ ಇಲ್ಲವೇ ಇಲ್ಲ. ಐ ಅವಾಯ್ಡ್. ನಾನು ಕರೆಕ್ಟ್ ಇದ್ರೆ ಎದುರುಗಡೆ ಅವ್ನು ಕರೆಕ್ಟ್ ಇದ್ದಾನ ಅನ್ನೋದು ನನಗೆ ನಂಬಿಕೆ ಇಲ್ಲ. ಎಲ್ಲೋದ್ರು ಇದು ನನ್ನ ಸಿದ್ಧಾಂತ. ಅಂಥದ್ರಲ್ಲಿ 2400 ಕಿಲೋಮೀಟರ್ ದೂರ ಕ್ರಮಿಸೋದು 6 ಗಂಟೆ. ಓಕೆ, ಇಮ್ಯಾಜಿನ್. ಭೇದಿಸ್ಕೊಂಡು ಬರೋದು. 4 ಡ್ರೈವರ್ಗಳು ಓಡಿಸ್ತಾರೆ, ಅದರಲ್ಲಿ ಈತನ ಒಬ್ಬ ಆ ಟೀಮ್ನಲ್ಲಿ. ನಂಬರ್ 1 ಮಕ್ಕಳೇ. ಬಟ್ ಅಲ್ಲಿ ಸಿಕ್ಕಿದ್ ನಂಬರ್ 3 ಆದ್ರೆ ನಮ್ಮ ಇಂಡಿಯಾಗೆ ನಂಬರ್ 1 ಅವರು. ಆ ಏಕಾಗ್ರತೆ, ಆ ಫೋಕಸ್, ಆ ಡೆಡಿಕೇಶನ್, ಆ ವಿಲ್, ಎಸ್ ಐ ಕ್ಯಾನ್ ಅನ್ನತಕ್ಕಂಥ. ಏನಲ್ಲಿ ಹುಟ್ಟಿದವ್ರಿಗೆ ಅದು ಜನ್ಮತಾ ಬಂದಿರುತ್ತೆ. ಅದಕ್ಕೇನೋ ನಿಮಗೆ ಯು ಕೆನ್ ನಾಟ್ ಬಿ ನಂಬರ್ 1 ಬಿಕಾಸ್ ನಿಮ್ಮ ತೀರಾ ಒಳ್ಳೆತನವೇ. ಹೌದು ಅಲ್ವೇ ಹೇಳಿ? ಎಷ್ಟು ಎದುರಾಳಿಗಳ, ನೀವು ಏನ್ ಮಾಡಿದ್ರು ಎದುರಾಳಿಗಳು ಎಷ್ಟು ಜನ ಆಗಿದ್ದಾರೆ ಹೇಳಿ? ಎಷ್ಟು ಶತ್ರುಗಳಾಗಿದ್ದಾರೆ ಹೇಳಿ? ನೀವು ಒಂಟಿ. ಯು ಸ್ಟ್ಯಾಂಡ್ಸ್ ಟಾಲ್. ಕರೆಕ್ಟ್ ಆಗಿ ಬಳಸಿಕೊಂಡರೆ ಅಕ್ಷರದಲ್ಲಿ ಹುಟ್ಟಿದವರು, ಯು ಆರ್ ಎ ಲೀಡರ್. ಸರಿಯಾದ ಗುರು, ಸರಿಯಾದ ಸಂಗಾತಿ, ಸರಿಯಾದ ಮಂತ್ರಿ, ಸರಿಯಾದ ಒಂದು ವ್ಯಕ್ತಿ ನಿಮ್ಮ ಪಕ್ಕದಲ್ಲಿದ್ದರೆ ನೀವೊಂದು, ನಿಜವಾಗ್ಲೂ ಹೇಳ್ತಾನೆ, ಸುದರ್ಶನಾಸ್ತ್ರ. ಅದು ಭಗವಾನ್ ವಿಷ್ಣು ಕೈಯಲ್ಲೇ ಇರಬೇಕು, ಯಾರ್ಯಾರ ಕೈಯಲ್ಲೂ ಆಗೋಲ್ಲ ಅಂತ. ಅಶ್ವತ್ಥಾಮ ಬಂದು ಒಮ್ಮೆ ಕೇಳ್ಕೋತಾರೆ ಕೃಷ್ಣರ ಹತ್ರ, ಕೃಷ್ಣ ನನಗೆ ಈ ಆಚಾರ್ಯ ಪುತ್ರ ಏನ್ ಬೇಕು ಹೇಳಿ, ತುಂಬಾ ದೂರದಿಂದ ಏನೋ ಆಸೆ ಇಟ್ಕೊಂಡು ಬಂದಿದ್ದೀರಿ ಅಂತ. ಕೃಷ್ಣರ ಶಕ್ತಿಯೆಲ್ಲ ಸುದರ್ಶನದಲ್ಲಿದೆ. ಸುದರ್ಶನವನ್ನು ತಗೊಂಡೋಗ್ಬಿಟ್ರೆ ಕೃಷ್ಣರಿಲ್ಲ. ಇಂದಲ್ಲ ನಾಳೆ ಒಂದು ಮಹಾಭಾರತ. ಎಷ್ಟಾದ್ರೂ ಆಚಾರ್ಯ ಪುತ್ರರಲ್ವಾ, ಅಷ್ಟು ಮಾತ್ರ ಆಲೋಚನೆ ಇರಲ್ವಾ? ಸಪ್ತ ಚಿರಂಜೀವಿಗಳಲ್ಲಿ ಆತ ಕೂಡ ಒಬ್ಬ. ದ್ರೋಣಾಚಾರ್ಯರ ವರಪುತ್ರ, ಕೃಪಿಯ ವರಪುತ್ರ. ಜನ್ಮದ ಹುಟ್ಟುವಾಗಲೇ ಆ ಶಿವನಿಂದ ನಿರ್ಮಿತವಾಗಿರತಕ್ಕಂಥ ಒಂದು ವಿಶೇಷ ಮಣಿ ಆತನ ಹಣೆಯ ತಿಲಕದಲ್ಲಿರುತ್ತೆ, ನೆನಪಿಟ್ಟುಕೊಳ್ಳಿ. ಅದನ್ನೇ ಕಿತ್ತಾಕೋದು ಕೃಷ್ಣರು ಮಹಾಭಾರತದ ಕಟ್ಟಗಡೆಯ ಪರ್ವದಲ್ಲಿ ಕಿತ್ತು ಹೋಗು ಶಾಪಗ್ರಸ್ತನಾಗಿ ಅಂತ ಕಳಿಸೋದು ಅಶ್ವತ್ಥಾಮನನ್ನ. ಅಂತ ಅಶ್ವತ್ಥಾಮ ಭಗವಾನ್ ಕೃಷ್ಣರ ಹತ್ರ, ಶ್ರೀಕೃಷ್ಣರ ಹತ್ರ ಬಂದು ನನಗೆ ಸುದರ್ಶನ ಬೇಕಿತ್ತು ಅಂತ. ಹೌದಾ? ಅಷ್ಟೇ ತಾನೆ, ಆಚಾರ್ಯ ಪುತ್ರ ಅಲ್ವಾ, ಹೋಗು. ಅಲ್ಲಿ ಇಟ್ಟಿದ್ದ ಆಯುಧಾಗಾರದಲ್ಲಿದೆ, ಹೋಗಿ ತಗೊಂಡು ಅಂತ. ಓಹೋ, ತಾನು ಆಚಾರ್ಯ ಪುತ್ರ, ಅಸದಳ ಶಕ್ತಿ, ಅಖಂಡ ಶಕ್ತಿ, ಶಿವನಿಂದ ವರಗರ್ವಿತ ಪುತ್ರ. ನೆನಪಿಟ್ಟುಕೊಳ್ಳಿ, ಸಾಮಾನ್ಯನಲ್ಲ. ಅಶ್ವತ್ಥಾಮನ ಮುಂದ್ಗಡೆ ಕರೆಕ್ಟಾಗಿ ನಿಂತು ಯುದ್ಧ ಮಾಡಿದ್ರೆ ಸೋಲ್ಸೋರಿಲ್ಲ. ನೆನ್ಪಿಟ್ಕೊಳ್ಳಿ, ನಾರಾಯಣ ಅಸ್ತ್ರವನ್ನ ಇಟ್ಕೊಂಡಿರ್ತಕ್ಕಂಥವ. ಅಂತ ಒಂದು ಅಶ್ವತ್ಥಾಮ ಹೋಗಿ ಒಂದು ಕೂದಲು ಕೂಡ ನಲಗಿಸೋಕಾಗಲ್ಲ ಸುದರ್ಶನ ಚಕ್ರವನ್ನ. ಏನು ಮಾಡಿದ್ರು ಕದಲಿಸ್ಲಿಕ್ಕಾಗಲ್ಲ. ಏನಿದು ಅಂತ ಸುಸ್ತಾಗಿ ಬೇವತ್ತು ಚಿತ್ತಾಗಿ ಬಂದು ಕೃಷ್ಣರ ಹತ್ರ ಬಂದು ಕೂತ್ಕೋತಾರೆ. ಸ್ವಾಮಿ, ಏನು ಮಾಡಿದ್ರು ಕದಲಿಕ್ಕಾಗ್ಲಿಲ್ಲ, ಏನಿದು ಅರ್ಥ? ಆಚಾರ್ಯ ಪುತ್ರನಲ್ವಾ, ದ್ರೋಣರ ಪುತ್ರರಲ್ವಪ್ಪ ನೀನು ಅಂತ ಹೇಳಿ, ನಿನ್ನ ಕೈಯಲ್ಲಿ ಆಗದ್ದ, ಏನು ಮಾತಾಡ್ತೀಯ ಅಂತ ಹೇಳ್ತಾರೆ. ಅಶ್ವತ್ಥಾಮನ್ಗೆ ಆಗ್ಲೂ ಅರ್ಥ ಆಗಲಿಲ್ಲ. ಸುದರ್ಶನ ಯಾರ ಹತ್ರ ಇರಬೇಕು ಅಲ್ಲೇ ಇರಬೇಕು, ತಾನು ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಅಂದ್ರೇನೆ ಅದು. ಆತನ ತೀರಾ ಒಳ್ಳೆತನವೇ ದುರ್ಯೋಧನನಿಗೆ ಸಾಥ್ ಕೊಟ್ಬಿಟ್ಟಿತ್ತು. ಅಂಥದ್ದೊಂದು ನರಮೇಧವನ್ನ ಆತ ಮಾಡಿಬಿಡ್ತಾನೆ. ದ್ರೌಪದಿಗೆ ನಿರಂತರ ಪುತ್ರಶೋಕವನ್ನ ಕೊಟ್ಟು ಬಿಡ್ತಾನೆ. ಪಾಂಡವರಿಗೆ ಸದಾ ಕಣ್ಣೀರು ಹಾಕುವಂತ ಒಂದು ಪರಿಸ್ಥಿತಿ ತಂದೊಡ್ಡು ಬಿಡ್ತಾನೆ. ಆಯುಧಾಗಾರಕ್ಕೆ ಕರ್ಕೊಂಡು ಹೋಗ್ತಾರೆ ಕೃಷ್ಣರು. ಕಿರು ಬೆರಳಲ್ಲಿ ಸುಮ್ಮನೆ ಹಿಂಗಂತ ಸರಕ್ಕಂದ್ ಬಂದು ಕೂತ್ಕೊಳ್ಳುತ್ತೆ. ಏನಪ್ಪ ಮಾತಾಡ್ತೀಯ ನೀನು?
ಆಗ ಭಗವಾನ್ ಶಕ್ತಿಯ ಅರ್ಥ ಆಯ್ತು ಆತನಿಗೆ. ತಾನು ಎಲ್ಲಿರಬೇಕು, ತನ್ನ ಶಕ್ತಿಯನ್ನು ಅಂದ್ರೇನೆ ಅದು. ನಿಮ್ಮಷ್ಟು ಒಳ್ಳೆಯವರಿಲ್ಲ. ನಿಮಗೆ ಸರಿಯಾದ ಗುರು ಸಿಕ್ಕರೆ ನೀವೊಂದು ಬೃಹತ್ ಶಕ್ತಿ, ಸುದರ್ಶನ ಶಕ್ತಿ. ಯಾಕೋ ಏನೋ ನಿಮಗೆ ಸಿಗುವುದಿಲ್ಲ. ರಿಮೆಂಬರ್, ಇಲ್ಲ, ನೀವಾಗಿ ಅಂಥ ವ್ಯಕ್ತಿಗಳ ಜೊತೆ ನಿಮ್ಮನ್ನ ನಿಲ್ಲಲು ಬಿಡುವುದಿಲ್ಲ. ದ ರಾಂಗ್ ಪೀಪಲ್, ರಾಂಗ್ ಪರ್ಸೆಪ್ಷನ್, ರಾಂಗ್ ಟೀಮ್, ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಸಂಘಗಳು, ತಪ್ಪಾದ ಸಂಸ್ಥೆಗಳು, ತಪ್ಪಾದ ವ್ಯಕ್ತಿಗಳು, ತಪ್ಪಾದಂತಹವರ ಜೊತೆ ಕುಳಿತುಕೋತೀರಿ. ಇಲ್ಲ, ನಿಮಗೇ ಗೊತ್ತಿಲ್ಲದೆಯೇ ಅಲ್ಲೊಂದು ದುರುಪಯೋಗ. ಅತಿಯಾದ ಒಳ್ಳೆಯತನ ವರವೋ ಶಾಪವೋ, ಕೆಟ್ಟವರೆಂಬ ಮಾತು ನಿಶ್ಚಿತ. ಹೌದು ಅಲ್ವೋ ಹೇಳಿ ಅನ್ನಪೂರ್ಣ ಅವರೇ. ಹೇಳಿ ಅನ್ನದಾನಿ ಅವರೇ, ಅಕ್ಷತಾ ಅವರೇ, ಅರವಿಂದ್ ಅವರೇ, ಅಮೃತ ಅವರೇ. ನೀವು ಅಮೃತವೇ ತಾಯಿ ಜೀವ. ನಿಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆತನಕ್ಕೆ ಎಷ್ಟು ಸಿಕ್ಕಿದೆ, ಏನ್ ಸಿಕ್ಕಿದೆ ಕರೆಕ್ಟಾಗಿ ಹೇಳಿ. ಯೋಚನೆ ಮಾಡಿ ನೋಡಿ ಎಷ್ಟು ಮನ್ಸಿಗಾಗಿದೆ ಅಂತ. ನಿಲ್ತೀರಿ ಆದ್ರೂ ಅದೊಂದು ಬೇರೆ ಒಂದು ದೊಡ್ಡ ಸಮಸ್ಯೆ. ನಿಮಗೆ ದೈವ ಕೊಟ್ಟಿರುವ ಒಂದು ಬಲ ಏನಂದ್ರೆ ಮರಳಿ ಎದ್ದು ನಿಲ್ಲುವ ಒಂದು ಶಕ್ತಿ. ಎಷ್ಟು ಬಿಟ್ಟು ಬಿದ್ದರೂ ದೈ ಆಲ್ವೇಸ್ ಸ್ಟ್ಯಾಂಡ್ಸ್ ಫ್ರಂಟ್, ಎ ಲೀಡರ್. ಮೊನ್ನೆ ಒಂದು ನನ್ನ ಟೀಮ್ ಜೊತೆ ಒಂದು ಸಣ್ಣ ಕಾರ್ಯಕ್ರಮ, ಕೆಲಸ ನಿಮಿತ್ತ ಹೋಗ್ಬೇಕಾದ್ರೆ ನನ್ನ ಟೀಮ್ ಅವರು ಕಾರ್ ಓಡಿಸ್ತೀನಿ ಅಂತ. ನಾವು ಓಡಿಸ್ತೀವಿ ಗುರುಜಿ. ಕುಳಿತುಕೊಳ್ಳಿ, ತುಂಬಾ ದೊಡ್ಡವರುಗಳು, ನೀವು ಕುತ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ ಅಂತ ಡ್ರೈವ್ ಮಾಡ್ತಾ ಕೇಳಿದೆ. ನಾನು ಯಾಕೆ ಡ್ರೈವ್ ಮಾಡ್ತಿದ್ದೇನೆ, ನಿಮ್ಮನ್ನ ಯಾಕೆ ಕುಂದಿರ್ಸಿದ್ದಾನೆ ಗೊತ್ತಾ ಅಂತ. ಗೊತ್ತಿಲ್ಲ ಗುರುಗಳೇ ಅಂತ. ಗುರು ಶುಡ್ ಲೀಡ್ ಫ್ರಮ್ ಫ್ರಂಟ್. ನೀವು ಟೀಮು, ಶಕ್ತಿ ಕೇಂದ್ರಗಳು ನೀವು. ಎಸ್, ನೀವು ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡೋದು ಯೋಚನೆ ಮಾಡ್ಬೇಕಿವನ್ನ ರೋಡಲ್ಲಿ ಡ್ರೈವ್ ಮಾಡೋದಲ್ಲ. ಅದನ್ನ ನಾನು ಮಾಡ್ತೀನಿ. ನಮಗೋಸ್ಕರ ಏನ್ ಮಾಡೋಕ್ಕೂ ರೆಡಿ. ಕೃಷ್ಣ ಸಾರಥಿಯಾಗಿಯೇ ಇದ್ದಿದ್ದು, ಪಾರ್ಥ ಸಾರಥಿ. ನನಗೆ ಕೃಷ್ಣನಾಗಿರೋದು ಇಷ್ಟ. ನನಗೆ ಅರ್ಜುನರು ಬೇಕು, ಭೀಮ ಬೇಕು, ನಕುಲ ಸಹದೇವರು ಬೇಕು, ಧರ್ಮರಾಯ ಬೇಕು. ಹೌದು, ನೀವುಗಳು ಅದೆಲ್ಲ ಒಬ್ಬೊಬ್ರು ಇದ್ದೀರಿ, ನಿಮಗೂ ಗೊತ್ತಿಲ್ಲ. ನಿಮ್ ಕೆಲ್ಸದ ಮೇಲೆ ಗಮನ ಕೊಡ್ರಪ್ಪ. ಏನೋ ಒಂದು ಕೆಲ್ಸದ ಮೇಲೆ ಹೋಗ್ತಿದ್ವಿ, ಬನ್ನಿ, ಲೆಟ್ ಅಸ್ ಡ್ರೈವ್. ಐ ವಿಲ್ ಡ್ರೈವ್, ಐ ವಿಲ್ ಸರ್ವ್ ಯು. ನಿಮಗೆ ಸರ್ವ್ ಮಾಡ್ತಾನೆ. ಐ ಆಮ್ ರೆಡಿ ಫಾರ್ ದ್ಯಾಟ್. ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ನಮ್ಗೆ ಇವತ್ತರೆಗೂ ಗೊತ್ತಿರಲಿಲ್ಲ, ನೀವೇ ಯಾಕೆ ಗಾಡಿ ಮೇಲೆ ನಿಮ್ಗೆ ಏನೋ ಒಂದು ತುಂಬಾ ಕ್ರೇಜ್ ಇರಬೇಕು, ಇನ್ನೊಂದು ಓಡಿಸೋದು ಇಷ್ಟಪಡ್ತೀರಿ. ಖಂಡಿತ ಇಲ್ಲ, ನಿಮಗೋಸ್ಕರನೇ ಅಲ್ರೇ. ನನ್ನ ರಸ್ತೆ ಮೇಲೆ ಗಮನ ಇರಬೇಕು. ಕರ್ಕೊಂಡು ಹೋಗ್ತಿರೋ ನಾನಲ್ವಾ. ಆ ಒಂದು ಕಾರ್ಯದ ಮೇಲೆ ಗಮನ ನಿಮಗಿರ್ಬೇಕು, ರಸ್ತೆ ಮೇಲೆ ಗಮನ ಅಲ್ಲ, ಅಕ್ಕಪಕ್ಕದ ಮೇಲೆ ಅಲ್ಲ. ಕಾರ್ಯದ ಅಕ್ಕಪಕ್ಕದಲ್ಲಿ ಏನಾಗುತ್ತಿದೆ, ದಟ್ ಇಸ್ ವಾಟ್ ಯು ಆರ್. ನಿಮಗ್ ಸರಿಯಾದ ಒಂದು ಗುರು ಸಿಕ್ಕಿಬಿಟ್ರೆ, ಮಾರ್ಗದರ್ಶಕ ಸಿಕ್ಬಿಟ್ರೆ, ಆತ್ಮ ಬಂಧು ಸಿಕ್ಬಿಟ್ರೆ, ಯು ಆರ್ ಅನ್ ಎನಿಗ್ಮಾ. ಏನೋ ಗೊತ್ತಿಲ್ಲ, ಸಿಗೋದೇ ಇಲ್ಲ. ನೋಡಿ, ಒಂದು ಸಂಗಾತಿ ರೂಪದಲ್ಲೋ, ಸ್ನೇಹಿತರ ರೂಪದಲ್ಲೋ, ಮಕ್ಕಳ ರೂಪದಲ್ಲೋ, ಬಂಧು ರೂಪ, ಎಲ್ಲೋ ಒಂದು ಕಚಕ್ ಕಚಕ್ ಕಚಕ್. ಹೌದು ಅಲ್ವೋ ಹೇಳಿ. ಎಷ್ಟು ಜನ ಏನಲ್ಲಿ ಹುಟ್ಟಿರ್ತಕ್ಕಂಥವರು. ಆಕಾಂಕ್ಷ ಹೇಳಿ ಮಗು. ಅರವಿಂದ್ ನೀವು ಹೇಳಿ, ಕಾಯ್ತಿರ್ತಾನೆ. ಅನುಪಮ ನೀವು ಹೇಳಿ, ಎಷ್ಟು ಕಣ್ಣೀರು ಹಾಕಿದಿರಿ ಅನುಪಮಾಜಿ. ನಂಗೆ ಗೊತ್ತಿದೆ ಮಕ್ಕಳೇ. ಯಾಕಂದ್ರೆ ಹೇಳಿದ್ನಲ್ಲ, ಲಕ್ಷಾಂತರ ಜನಗಳ ಜೊತೆ ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಒಂದು ವೈಬ್ರೇಷನ್ ಇರುತ್ತೆ. ಐಲ್ ಬಿ ಅಬ್ಸರ್ವಿಂಗ್. ನಿಮ್ಮ ಹೆಸರಿರ್ಬೋದು, ಹೆಸರಿರ್ತಕ್ಕಂಥ ದೇಹ, ಆಲೋಚನಾ, ವಿವೇಚನ, ಚಿಂತನ, ಅಂತ. ಓ ಮೈ ಗುಡ್ನೆಸ್, ನಿಮ್ಮ ಶಕ್ತಿ ಬೇರೆ, ಬಲ ಬೇರೆ. ಬಟ್ ಸಿಗಬೇಕು ಅಂತದ್ದು, ಅದು ಕಾಲವೇ ಉತ್ತರ ಕೊಡಬೇಕು, ಇಲ್ಲ ಕಾಲಕ್ಕೆ ಕಾಯೋದಕ್ಕೆ. ನಮಗೆ ಕಾಯೋ ತಾಳ್ಮೆ ಇಲ್ಲ. ತುಂಬಾ ದೊಡ್ಡವ್ರು ಕಾಯುತ್ತಾರೆ ಒಳ್ಳೇದಕ್ಕಾದ್ರು. ಒಂದು ಗಿಡ ಹಾಕಿದ ಮೇಲೆ ಆ ಕೆಚ್ಚಲಿಗೆ ಕೊಡ್ಲಿ ಹಾಕೋದಲ್ಲ, ಆ ಬುಡಕ್ಕೆ ಕೊಡ್ಲಿ ಹಾಕೋದಲ್ಲ, ವರ್ಷಗಟ್ಟಲೆ ಕಾಯುತ್ತಾರೆ. ಅದಕ್ಕೆ ಹಣ್ಣು ಕೊಡೋದದು. ಸೊ ನಿಮ್ಮನ್ನು ಕಾಯ್ಲಿಕ್ಕೆ ಪ್ರಕೃತಿ ಬಿಟ್ಟಿರಲ್ಲ, ಅದೊಂದು ಆಗಿರುತ್ತೆ ದುರಂತಗಳು. ಅದಕ್ಕೆ ನೀವು ಕೆಟ್ಟವರೆಂಬ, ಅದಕ್ಕೆ ಆಗೋದಿಲ್ಲ. ನಿಮ್ಮ ಆ ಬಿದ್ದ ಏಟುಗಳಿಗೆ ಸಿಡಿದು ಬಿಡುತ್ತೀರಿ, ನಿಮ್ಮವರಿಂದ ದೂರ ಆಗ್ಬಿಡ್ತೀರಿ.
ಹತ್ತಿರದವರಿಂದಲೇ ನೀವು ಜಡ್ಜ್ಮೆಂಟಲ್ಲಿ ರಾಂಗ್ ಮಾಡ್ಕೊಬಿಡ್ತೀರಿ. ಹೌದೋ ಅಲ್ವೋ ಹೇಳಿ. ಕಾಯ್ತಿರ್ತಾನೆ. ಎ ಅಕ್ಷರದವರ ನಿಮ್ಮ ಬಲ ನನಗೆ ಮಾತ್ರ ಗೊತ್ತು. ಸರಿಯಾದ ಒಂದು ಸನ್ನೆ ಸಿಕ್ಕರೆ ನೀವು ಜಗತ್ತನ್ನ ಆಳಬಲ್ರಿ. ಆಳಿದರೂ ಕುಟುಂಬದಲ್ಲಿ ನೀವು ಆಲ್ವೇಸ್ ನಂಬರ್ 2ನೇ, ಹತ್ತಿರದವ್ರ ಹತ್ರ ನಂಬರ್ 3ನೇ. ಏನೋ ಒಂದು ಇಟ್ಟಿರ್ತಾನೆ. ಯಾರನ್ನೋ ಒಬ್ರನ್ನ ಕಳ್ಕೊಂಡಿರ್ತೀರಿ ನಿಮ್ಮ ಪಯಣದಲ್ಲಿ. ತುಂಬಾ ಹತ್ತಿರದವರನ್ನು ಏನೋ ಒಂದು ಕಳೆದು ಪಕ್ಕಕ್ಕೆ ತೆಗೆದಿಟ್ಟಿರ್ತಾನೆ. ಹೌದು ಅಲ್ವೋ ಕಾಯ್ತಿರ್ತಾನೆ ಫಾರ್ ಯುವರ್ ವೈಬ್ರೇಷನ್.